ಕಳೆದ ಮೊನ್ನೆ ನಿಮ್ಗೆಲ್ಲ ಗೊತ್ತಾಗಿರ್ಬೇಕು, ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ವು ನಾವು. ಇಡೀ 80 ವರ್ಷದಲ್ಲಿ ಬೆಂಗಳೂರು ಡೈರಿ ಲಾಭವನ್ನ ಮಾಡಕ್ಕಾಗಿರ್ಲಿಲ್ಲ. ಅಂತದ್ರಲ್ಲಿ ನೀವು ನಿರೀಕ್ಷೆಗೂ ಮೀರಿದ ಲಾಭವನ್ನ ಮಾಡಿ ರೈತರಿಗೆ ನೇರವಾಗಿ ಹಾಲಾಗ್ತಕ್ಕಂಥವ್ರಿಗೆ 60 ಕೋಟಿ ರೂಪಾಯಿನ ನಿಮ್ಮ ಅಕೌಂಟ್ಗೆ ಹಾಕ್ತಕ್ಕಂಥ ಕೆಲಸವನ್ನ ಮಾಡಿದೀವಿ. ಮೊನ್ನೆ ಯಾರ್ಯಾರು ದಾಖಲೆಗಳನ್ನ ಕೊಟ್ಟಿದ್ರೋ ಇವೆಲ್ಲ 3 ತಾಲೂಕೆ, ಕನಕಪುರ, ಚನ್ನಪಟ್ಟಣ ಮತ್ತು ಆನೇಕಲ್ಲು ಮತ್ತೆ ಬೆಂಗಳೂರು ಸೌತ್ ಮತ್ತೆ ಬೆಂಗಳೂರು ಈಸ್ಟ್ಗೆ ಮೊನ್ನೆ ದಾಖಲೆಗಳನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಇಮಿಡಿಯೇಟ್ ಆಗಿ ಕೊಟ್ಟಿದ್ರು. ಅವ್ರಿಗೆಲ್ಲ ಕೂಡ ಅವತ್ತೇ ಆಗ್ತಕ್ಕಂಥ ಕೆಲಸವನ್ನ ಮಾಡಿದೀವಿ. ನಮ್ಮಲ್ಲಿ ಇನ್ನು ಕೆಲವು ಡೈರಿಗಳಲ್ಲಿ, ಒಂದು 7-8 ಡೈರಿಗಳಲ್ಲಿ ರೈತರ ಬ್ಯಾಂಕ್ ಖಾತೆಗಳ ಡೀಟೇಲ್ಸ್ ಅನ್ನ ಕೊಡಬೇಕಿತ್ತು. ಬಹುಶಃ ಇವತ್ತು ಕೊಟ್ರೆ, ಇವತ್ತು ಲಾಸ್ಟ್ ಫೈನಲ್ ಡೇ ಹೇಳಿದ್ವಿ, ಇವತ್ತು ಕೊಟ್ರೆ ನಾಳೆ ಆಗ್ತಕ್ಕಂಥ ಕೆಲಸವನ್ನು ಕೂಡ ನೀವು ಮಾಡ್ತಾ ಇದೀವಿ. ನೀವು 100 ರೂಪಾಯಿ ಹಾಲನ್ನ ಸರಬರಾಜು ಮಾಡಿದ್ರಿ ಬೆಂಗಳೂರು ಡೈರಿಗೆ, ನಿಮ್ಗೆ ₹2.70 ಲಾಭ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದೀವಿ. ನಿಮ್ಮೆಲ್ಲರ ಸಹಕಾರ ಹಿಂಗೆ ಇದ್ರೆ ಮುಂದಿನ ದಿನಗಳಲ್ಲಿ ಇನ್ನ ಒಳ್ಳೆಯ ಸಿಹಿ ಸುದ್ದಿಗಳನ್ನ ಕೂಡ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ. ನಿಮ್ಗೆಲ್ಲ ಗೊತ್ತಿರ್ಲಿ, ಕೊನೆಯ 5 ವರ್ಷದ ಅವಧಿಯಲ್ಲಿ, ನಾನು ಹಿಂದಕ್ಕೆ ಹೋಗೋದಿಲ್ಲ, 5 ವರ್ಷದ ಅವಧಿಯಲ್ಲಿ ಇದ್ದಂತ ನಿರ್ದೇಶಕರು ಎಷ್ಟು ಡೈರಿಯನ್ನ ಕಟ್ಟಿದ್ರು ಅಂತಕ್ಕಂಥ ನೀವು ಒಂದ್ಸರಿ ಯೋಚನೆಯನ್ನ ಮಾಡಿ. ನಾನು ಬಂದು ಬಹುಶಃ 8 ತಿಂಗಳಾಗಿದೆ. 8 ತಿಂಗಳಲ್ಲಿ ನಾವು 32 ಡೈರಿಗಳ ಕಟ್ಟಡವನ್ನ ಗುದ್ಲಿ ಪೂಜೆಯನ್ನ ಮಾಡಿ ಇನಾಗ್ರೇಷನ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದೀವಿ. ನನಗೆ ಬಹಳ ಸಂತೋಷ ಆಗಿದೆ. ನಾನು ಮಾಡ್ತಕ್ಕಂಥ ಕೆಲಸದಲ್ಲಿ ನನ್ನ ನೀವು ಗೆಲ್ಸಿದ್ರು ಕೂಡ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೀನಿ ಅಂತಕ್ಕಂಥ ಸಂತೋಷದ ಮಾತುಗಳನ್ನ ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ಹೇಳ್ತಕ್ಕಂಥ ಅಧಿಕಾರಿಗಳು ಒಂದೇನೆ, ಯಾವ ಊರಲ್ಲಿ ಡೈರಿ ಇಲ್ಲ, ಯಾವ ಊರಲ್ಲಿ ಬಿಲ್ಡಿಂಗ್ ಮೇಲ್ಗಡೆ ಕಟ್ಲಿಕ್ಕೆ ರೆಡಿ ಮಾಡ್ತಾರೆ, ಯಾರು ಕಮರ್ಷಿಯಲ್ ಬಿಲ್ಡಿಂಗ್ ನ ಕಟ್ಲಿಕ್ಕೆ ಮಾಡ್ತಾರೆ, ಅವ್ರಿಗೆ ಹೇಳಿ ಕಟ್ಸಿ ಇಮಿಡಿಯೇಟ್ ಆಗಿ. ರೈತರ ಪರವಾಗಿರ್ಬೇಕು, ನಾವು ರೈತರಿಗೆ ಆದಾಯ ಬರೋ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕೆಲಸವನ್ನ ಮಾಡ್ತಾ ಇದೀವಿ. ನಮ್ಮ ಅಧಿಕಾರಿಗಳು ಕೂಡ ದಿನದ 24 ಗಂಟೆ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಷ್ಟೊತ್ತಾಗೆ ನೀವು ಸಂಜೆ 9 ಗಂಟೆಗೆ ಫೋನ್ ಮಾಡಿದ್ರು ಕೂಡ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ರಿಪ್ಲೈ ಅನ್ನ ಮಾಡ್ತಾರೆ. ನಿಮ್ಗೆ ಯಾವುದೇ ಹಸುಗಿನ ಹುಷಾರಿಲ್ಲ ಅಂದ್ರೆ ಡಾಕ್ಟರ್ನ ಕಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೀವಿ. ಯಾವುದೇ ಮೆಡಿಸಿನ್ ಅನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಫಸ್ಟ್ ಏಡ್ ಕಿಟ್ ಅನ್ನ ಎಲ್ಲ ಡೈರಿಗಳು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೀವಿ. ಈ ತರದ 10 ಹಲವು ಕೆಲಸಗಳ ಯೋಜನೆಗಳನ್ನ ನಿಮ್ಮ ಪರವಾಗಿ ಮಾಡ್ತಾ ಇದೀವಿ. ಬೆಂಗಳೂರು ಡೈರಿ ನಿಮ್ಮ ಪರವಾಗಿದೆ, ಬೆಂಗಳೂರು ಹಾಲು ಒಕ್ಕೂಟ ನಿಮ್ಮ ಪರವಾಗಿದೆ. ನೀವು ಕೂಡ ನಮಗೆ ಒಂದು ಮಾತನ್ನ ಕೊಡ್ಬೇಕು. ಇವತ್ತು ನೀವು ಬರೀ ನಮ್ಮಿಂದ ಲಾಭವನ್ನು ನಿರೀಕ್ಷೆ ಮಾಡಬಾರ್ದು. ನೀವು ನಮ್ಮಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ 100ಕ್ಕೂ ಹೆಚ್ಚು ಪ್ರಾಡಕ್ಟ್ ಗಳನ್ನ ನಾವು ತಯಾರು ಮಾಡ್ತಾ ಇದೀವಿ. ಮೊನ್ನೆ ಬಂದಂತವ್ರು ಗೊತ್ತಿರ್ಬೋದು, ನಾವೆಲ್ಲ ಪ್ರಾಡಕ್ಟ್ ಅನ್ನು ಕೂಡ ಯಾರ್ಯಾರು ಸಿಬ್ಬಂದಿಗಳು ಬಂದಿರೋ, ನಿರ್ದೇಶಕರು ಬಂದಿರೋ, ಅವ್ರಿಗೆಲ್ಲ ಒಂದೊಂದು ಬಾಕ್ಸ್ ಅನ್ನ ಕೊಟ್ವು. ನಾವು ಬಾಕ್ಸ್ ಅಲ್ಲಿ ನಾವೇನೋ ತಯಾರು ಮಾಡ್ತಾ ಇದೀವಿ. ಬರ್ಫಿಯಿಂದ ಹಿಡಿದು ಯಾವ್ಯಾವ ಟೋನಲ್ ಮಿಲ್ಕ್ ಇಂದ ಹಿಡಿದು ಯಾವ್ದು ನಿಮ್ದು 3 ತಿಂಗಳು ಇಟ್ಕೋಬಹುದು. ಫ್ಲೆಕ್ಸಿ ಪ್ಯಾಕ್ ಹಾಲು 3 ತಿಂಗಳು ಇಟ್ಕೊಂಡು ಮಾರಾಟ ಮಾಡಬಹುದು. ಆ ಹಾಲಿಂದ ಹಿಡಿದು ತೃಪ್ತಿ ಅಂತ ಹೇಳ್ಬಿಟ್ಟು ಹೆಸರನ್ನ ಕೊಟ್ಟಿದೀವಿ. ಚಿಕ್ಕಿ, ಈ ತರದ 10 ಹಲವು ಪ್ರಾಡಕ್ಟ್ ಗಳನ್ನ ಮಾಡ್ತಾ ಇದೀವಿ. ಅದೆಲ್ಲವೂ ಕೂಡ ನೀವು ಒಂದ್ಸರಿ ಉಪಯೋಗಿಸಿ ಅಂತಕ್ಕಂಥ ಒಂದು ಗಿಫ್ಟ್ ಅನ್ನ ಕೂಡ ಅವ್ರಿಗೆ ಕೊಟ್ವು. ನಾವು ಸಂಸ್ಥೆ ಇನ್ನು ದೊಡ್ಡದಾಗಿ ಬೆಳಿಬೇಕು ಬಂಧುಗಳೇ. ಲಾಸ್ಟ್ ಟೈಮು 2906 ಕೋಟಿ ವಹಿವಾಟನ್ನ ಮಾಡಿದ್ವು ನಮ್ಮ ಸಂಸ್ಥೆ. ನಾವು ಅನ್ಕೊಂಡಿದ್ವು 3,500 ಕೋಟಿ ಈ ಸರಿ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತೇಳಿ 7 ತಿಂಗಳಲ್ಲಿ ನಾವು ಅನ್ಕೊಂಡ್ವು. ನಾವು 3,400 ಕೋಟಿ ಟ್ರಾನ್ಸಾಕ್ಷನ್ ಅನ್ನ ಮಾಡಿದ್ವು. ಅದರಲ್ಲಿ ಆದಾಯವನ್ನ ಮಾಡಿರ್ತಕ್ಕಂಥದ್ದು 192 ಕೋಟಿ. ಬಂಧುಗಳೇ, 192 ಕೋಟಿ ಆದಾಯ ಡಿಕ್ಲೇರ್ ಮಾಡಿದ್ರೆ 60 ಕೋಟಿ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿತ್ತು ನಾವು. ಎಷ್ಟು? 60 ಕೋಟಿ. ರೈತರ ಬೆವರಿನ ದುಡ್ಡು, ನಿಮ್ಮ ರಕ್ತವನ್ನ ಬಸ್ತಿ ಹಾಕಿರ್ತಕ್ಕಂಥದ್ದು. ನೀವು ನಿಮ್ಮ ದುಡ್ಡನ್ನ ಇನ್ಕಮ್ ಟ್ಯಾಕ್ಸ್ಗೆ ಕೊಡ್ತಾ ಹೋದ್ರೆ ನಿಮ್ಗೆ ಸಹಾಯಕ್ಕೆ ಬರ್ತಕ್ಕಂಥ ಹೇಗೆ ಅಂತೇಳಿ ನೇರವಾಗಿ ನಿಮ್ಮ ದುಡ್ಡನ್ನು ನಿಮ್ಗೆ ಆಗ್ತಕ್ಕಂಥ ಕೆಲಸವನ್ನ ಮಾಡಿದೀವಿ ಬಂಧುಗಳೇ. ನಿಮ್ಮ ಸಂಸ್ಥೆ ಇದು. ನಿಮ್ಮ ಆದಾಯ ದುಡ್ಡನ್ನು ಯಾರಿಗೋ ಕೊಡ್ತಕ್ಕಂಥದ್ದಲ್ಲ, ನಿಮ್ಗೆ ಕೊಡಬೇಕು, ನಿಮ್ಮ ಸಹಾಯಕ್ಕೆ ಬರಬೇಕು ಅಂತ ಹೇಳಿ ಮಾಡಿದೀವಿ. ನಮ್ಮ ಡೈರಿಯಲ್ಲಿ ಕೆಲವರೆಲ್ಲ 1 ಲಕ್ಷ ಒಬ್ರು ಆಗ್ತಾ ಇದ್ರು ಹಾಲು. 1,75,000 ರೂಪಾಯಿ ಅವ್ರೊಬ್ರಿಗೆ ಬಂದಿದೆ. ರೈತನಿಗೆ ಒಬ್ನಿಗೆ 1,75,000 ರೂಪಾಯಿ ಬಂದಿದೆ. ಇನ್ನೊಬ್ರಿಗೆ ಒಂದು 80,000 ಬಂದಿದೆ. ಕೆಲವ್ರು 20,000, 30,000, 10,000 ಹಿಂಗೆ ಅವ್ರು ಎಷ್ಟೆಷ್ಟು ಹಾಲು ಹಾಕಿರ್ತಾರ ಅದ್ರ ಆಧಾರದ ಮೇಲೆ ಬೆಂಗಳೂರು ಹಾಲು ಒಕ್ಕೂಟದಿಂದ ಲಾಭವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದೀವಿ. ನಿಮ್ಮ ಡೈರಿಯು ಕೂಡ ಅಂದಾಜು ನನ್ನ ಪ್ರಕಾರ 3 ಲಕ್ಷಕ್ಕೂ ಮೇಲೆ ಬಂದಿರಬೇಕು ಅನ್ಕೊಂಡಿದ್ದೀನಿ ನಾನು. ನಿಮ್ಮ ಡೈರಿಗೂ ಕೂಡ 3 ಲಕ್ಷಕ್ಕೆ ಹೆಚ್ಚು ಆದಾಯ ಕೂಡ ಬರ್ತಕ್ಕಂಥ ಕೆಲಸ ಮಾಡಿದೀವಿ. ಎಷ್ಟೋ ಜನ ಹೇಳ್ತಾ ಇದ್ರು, ಚನ್ನಪಟ್ಟಣದ ಒಬ್ಬ ರೈತನಿಗೆ 7 ಲಕ್ಷ ರೂಪಾಯಿ ಹೋಗಿದೆ. ಒಬ್ಬ ರೈತನಿಗೆ 7 ಲಕ್ಷ ಹೋಗಿದೆ. ನಮ್ಮಲ್ಲಿರ್ತಕ್ಕಂಥ ಬೈರೇಗೌಡನಹಳ್ಳಿ ಅಂತಕ್ಕಂಥ ಒಬ್ಬ ರೈತನಿಗೆ 2,32,000 ರೂಪಾಯಿ ಹೋಗಿದೆ ಒಬ್ಬ ರೈತನಿಗೆ ಆದಾಯ. ಹಂಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಹೆಚ್ಚೆಚ್ಚು ಒಳ್ಳೆಯ ಸುದ್ದಿಗಳನ್ನ ಕೂಡ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ, ಡೈರಿಯನ್ನ ಬಹುಶಃ 3-4 ತಿಂಗಳಲ್ಲಿ ಮೇಲ್ಗಡೆ ಫ್ಲೋರ್ ಕ್ಲಿಯರ್ ಆಗ್ಬೇಕು. ನೋಡ್ರೆ ಕಾಲಮಿತಿಯನ್ನ ಹಾಕೊಂಡು ಕಟ್ತೀವಿ ಅಂತ ಹೇಳಿ ವರ್ಷಾನುಗಟ್ಲೆ ಕಟ್ತಕ್ಕಂಥ ಅಲ್ಲ. ನೀವು ನೋಡಿರ್ಬೋದು, ನರಸಾಯಿ ನಗರದ ಬಿಲ್ಡಿಂಗ್ ಗುದ್ಲಿ ಪೂಜೆಯನ್ನ ಮಾಡಿದ್ವು. ಗುದ್ಲಿ ಪೂಜೆಯನ್ನ ಮಾಡಿ 4ನೇ ತಿಂಗಳಲ್ಲಿ ಇನಾಗ್ರೇಷನ್ ಅನ್ನ ಮಾಡಿದ್ವು ನಾವು.
4 ತಿಂಗಳಲ್ಲಿ ಬಿಲ್ಡಿಂಗ್ ಅನ್ನು ಇನಾಗ್ರೇಷನ್ ಅನ್ನ ಮಾಡೋದು. ನೀವು ನೋಡಿರ್ಬೋದು, ಒಂದು ಒಳ್ಳೆಯ ಹುಚ್ಚನ್ ಪಾಳ್ಯ ಇದೆ. ಹುಚ್ಚನ್ ಪಾಳ್ಯದ 2 ಫ್ಲೋರ್ ಬಿಲ್ಡಿಂಗ್ ಅನ್ನ ಕಟ್ಟಿದ್ವಿ, ಮಾದರಿ ಕಟ್ಟಡವನ್ನ. ಗೊತ್ತಿರ್ಲಿ ಅನಿಲ್ ಅವರು ನಿಮ್ಗೂ ಕೂಡ, ನಾವು ಕಟ್ಟಿದ್ದು ಕೂಡ 4.5 ತಿಂಗಳಲ್ಲಿ ಬಿಲ್ಡಿಂಗ್ ಅನ್ನ ಕಟ್ಟಿರ್ತಕ್ಕಂಥದ್ದು. ಕಟ್ತೀವಿ ಮಾಡ್ತೀವಿ ಅಂತ ಹೇಳಿ ವರ್ಷಾನ್ಗಟ್ಲೆ ಕಟ್ತಕ್ಕಂಥಲ್ಲ. ರೈತರಿಗೆ ಇಮಿಡಿಯೇಟ್ ಆಗಿ ಲೋಕಾರ್ಪಣೆಯನ್ನ ಮಾಡಬೇಕು, ರೈತರ ಸಹಾಯಕ್ಕೆ ಅದು ಉಪಯೋಗ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಿಮ್ಗೆ ಯಾವುದೇ ರೀತಿಯಲ್ಲಿ ಸಹಾಯವನ್ನು ನಾವು ಮಾಡ್ಲಿಕ್ಕೆ ರೆಡಿ ಇದೀವಿ. ನಾವು ಮತ್ತೆ ನಮ್ಮ ಸಿಬ್ಬಂದಿಗಳೆಲ್ಲ ಮಾಡ್ಲಿಕ್ಕೆ ರೆಡಿ ಆಯ್ತೀವಿ. ನೀವು ಹಗಲು ರಾತ್ರಿ ನಿಲ್ಸಿ ಕಟ್ಸ್ಬೇಕು, ಕಟ್ಟಡವನ್ನ ಕಟ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನೇನೇ ಬೇಕಾದ್ರೂ ಕೂಡ ನಿಮ್ಮ ಸಹಾಯಕ್ಕೆ ನಾವೆಲ್ಲ ಇದೀವಿ ಅಂತಕ್ಕಂಥ ಮಾತನ್ನ ಹೇಳಿ, ಈ ಒಂದು ಕಟ್ಟಡದ ಗುದ್ಲಿ ಪೂಜೆಯಲ್ಲಿ ಭಾಗವಹಿಸಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮಾಡ್ಲಿಕ್ಕೆ ಬಹಳ ನನಗೆ ಸಂತೋಷ ಆಗಿದೆ. ನಿಮಗೂ ಕೂಡ ಬೆಂಗಳೂರು ಹಾಲು ಒಕ್ಕೂಟದಿಂದ ಅನಂತ ಧನ್ಯವಾದವನ್ನು ತಿಳಿಸ್ತಾ ಇದೀವಿ. ನಮಸ್ಕಾರ.